ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಟು ಸಂಡೇ ಈವ್ನಿಂಗ್ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದ ವೀಕೆಂಡ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಆ್ಯಂಡ್ ಬನ್ನಿ, ನೀವೆಲ್ಲ ಹೇಗೆ ಎಂಜಾಯ್ ಮಾಡ್ತೀರಾ ವೀಕೆಂಡ್ಸ್ನ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ನಮ್ಮ ಮನೆ ಮುಂದೆ ತುಂಬ ದೊಡ್ಡ ಸ್ಪೇಸ್ ಇದೆ ಆಯಿತಾ. ಇಲ್ಲಂತೂ ಸಖತ್ ಮಕ್ಕಳು ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಮೆಸಿ ಇದೆ, ಪ್ಲೀಸ್ ಇಗ್ನೋರ್ ದ್ಯಾಟ್. ಆ್ಯಂಡ್ ಹಾಗೆ ಒಳಗೆ ಬಂದರೆ ಇವಾಗ ಪೂಜೆ ಮಾಡೋ ಟೈಮ್ ಆಗಿದೆ. ಮನೇಲಿ ವಿಷ್ಣು ಸಹಸ್ರನಾಮ ಹಾಕಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ವ್ಲಾಗ್ ಅಂತ ಅಂದರೆ, ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಹಾರ ಸಿಗದೇ ಇರೋ ಕಾರಣ ಹೂವನ್ನೇ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಬಟ್ ನನಗೆ ರಾಯರ ಫೋಟೋಕ್ಕೆ ಹಾರ ಹಾಕಿದ್ರೇ ಸಖತ್ ಅಂದರೆ ಸಖತ್ ಖುಷಿಯಾಗುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಸಿಗದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಇರೋದನ್ನು ಖುಷಿಯಾಗಿಟ್ಕೊಂಡು ಖುಷಿಯಾಗಿರೋದನ್ನ ಕಲಿಬೇಕು ಅನ್ನೋದು ನನ್ನ ಪಾಲಿಸಿ. ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ಖುಷಿಯಾಗಿರೋಣ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ಗೆ ಬರೋದಾದರೆ, ನೀವೆಲ್ಲ ತುಂಬ ಜನ ನನ್ನ ರಂಗೋಲಿನ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಗೊತ್ತಾಯಿತು. ಬಟ್ ಇಲ್ಲಿ ಇನ್ನೂ ರಂಗೋಲಿನ ಹಾಕ್ತಾ ಇದ್ದೀನಿ. ಬಟ್ ಇಲ್ಲಿ ಏನಂದರೆ ಟೈಲ್ಸ್ ಕಲರ್ ಚೇಂಜ್ ಆಗಿರೋದ್ರಿಂದ ಅಲ್ಲಿಗೆ ಶೀಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಐಟಮ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಬಂದಾದಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ. ನನ್ನ ಕಂಪ್ಲೀಟ್ ಹೋಮ್ ಟೂರ್ನ ಆವಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ತೊಗೋತಾ ಇದೆ, ಬಟ್ ಆದಷ್ಟು ಬೇಗ ಕ್ವಿಕ್ಕಾಗಿ ಮಾಡಿ ಹೋಮ್ ಟೂರ್ನ. ಆ್ಯಂಡ್ ನನ್ನ ರಂಗೋಲಿನ ಆ್ಯಸ್ ಇಟ್ ಈಸ್ ನೀವು ಅವಾಗ ಅಲ್ಲಿ ಹೇಗೆ ಆ ಮನೆಯಲ್ಲಿ ನೀವು ನೋಡ್ತಾ ಇದ್ರಿ, ಅದೇ ಥರನೇ ನಿಮಗೆ ತೋರಿಸಿದ ಪ್ರಯತ್ನದಲ್ಲಿ ನಾನು ಇದ್ದೀನಿ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾಕಂದರೆ ಇಲ್ಲಿ ಕಲರ್ ಚೇಂಜ್ ಆಗಿದೆ, ಟೈಲ್ಸ್ ಕಲರು. ಸೊ ಅದ್ರ ಮೇಲೆ ರಂಗೋಲಿ ಹಾಕಿದರೆ ಕಾಣಿಸಲ್ಲ. ಅಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ರಂಗೋಲಿ ನಮ್ಮನೆ ಮುಂದೆ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿದ್ದರೂ ಚಕ್ಕವಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಪೂಜೆ ಎಲ್ಲ ಆಗಿತ್ತು. ಆ್ಯಂಡ್ ಇದನ್ನು ಒಂದು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ, ಒಂದು ಇಂಟ್ ಅಷ್ಟೇ. ಈ ಥರ ಇದೆ. ಕೆಲವೊಂದಿಷ್ಟು ಐಟಮ್ನ ನಾನು ಆಗಲೇ ಹೇಳ್ದಂಗೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅದು ಬಂದಾದಮೇಲೆ ನಾನು ಕಿಚನ್ ಟೂರ್ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಪನ್ನೀರ್ ರೋಲ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ನಾವು ಮಕ್ಕಳಿಗೆ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಡ್ಬೋದು ಅಂತ. ಇದು ಬ್ರೇಕ್ಫಾಸ್ಟ್ ಕಮ್ ಲಂಚ್ ಬ್ರಂಚ್ ಥರ ಆಗಿತ್ತು. ಜೊತೆ ಸ್ವಲ್ಪ ಜೋಳ ಕೂಡ ಬೇಯಿಸ್ಕೊಂಡಿದೆ, ಸ್ವೀಟ್ ಕಾರ್ನ್. ಆ್ಯಂಡ್ ಇವತ್ತು ಅಗರದು ವ್ಯಾಕ್ಯೂಮ್ ಕ್ಲೀನರ್ ಬಂದಿತ್ತು. ಅದನ್ನ ಓಪನಿಂಗ್ ಸೆರೆಮನಿ ಜೊತೆ ಸ್ವಲ್ಪ ಡೀಪ್ ಕ್ಲೀನ್ ಕೂಡ ಮಾಡ್ತಾಯಿದ್ರು ಅಪ್ಪ ಮಗಳಿಬ್ಬರು ಸೇರಿಕೊಂಡು. ನೀವು ನೋಡ್ತಾ ಇರ್ಬೋದು, ನಮ್ಮ ಡಿಂಪನ ಅಂತೂ ಫುಲ್ಲು ಕ್ಲೀನ್ ಮಾಡ್ತಾಯಿದ್ಲು. ಆ್ಯಂಡ್ ಇದಂತೂ ಸಖತ್ ಚೆನ್ನಾಗಿದೆ ಫ್ರೆಂಡ್ಸ್, ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನನ್ನ ಕಿಚನ್ ವರ್ಕಿಗೆ ಬಂದರೆ, ಇಲ್ಲಿ ಮಯೋನೀಸ್ನ ನಾನು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪನ್ನೀರ್ ರೋಲ್ಗೆ ಹೊರಗಡೆಯಿಂದ ತಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನನ್ನ ಮನೆಯಲ್ಲೇ ಪನ್ನೀರ್, ಹಾಲು, ಮೊಸರು ಆ್ಯಂಡ್ ಕ್ಯಾಶು, ಸ್ವಲ್ಪ ಉಪ್ಪು, ಮೆಣಸನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಯೋನೀಸ್ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ಈ ಥರ ಇಷ್ಟು ಚಿಲ್ಲಿ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಸಾಲ್ಟು, ಇದನ್ನೆಲ್ಲ ಹಾಕಿ ಆವಾಗಲೇ ರುಬ್ಬಿರೋ ಅಂಥ ಮಿಶ್ರಣನ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಎತ್ತಿಟ್ರೆ ತುಂಬ ಚೆನ್ನಾಗಿರೋವಂಥ ಇದನ್ನು ಸ್ಟಾರ್ಟರ್ ಥರನೂ ಬೇಕಾದರೆ ನೀವು ಮಾಡ್ಕೊಬೋದು, ಇಲ್ಲ ಗ್ರಿಲ್ ಥರ ಬೇಕಾದರೂ ಮಾಡ್ಕೊಬೋದು. ಟೂತ್ ಪಿಕ್ಕಿಗೆ ಹಾಕಿ ನಾನು ಈ ಥರ ಸ್ಟಾರ್ಟರ್ ಕಮ್ ಇದು ಎರಡೂ ಒಂದರಲ್ಲೇ ಮಾಡ್ಕೊಂಡಿದ್ದೆ. ನಾನು ಗ್ರಿಲ್ ಏನು ಮಾಡ್ಕೊಂಡಿರಲಿಲ್ಲ. ನೀವು ಗ್ರಿಲ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಪನ್ನೀರ್ ರೋಲಿಗೆ ನಾನು ಸ್ಟಾರ್ಟರ್ ಥರ ಮಾಡ್ಕೊಂಡಿದ್ದೆ, ಯಾಕಂದರೆ ಅದು ಮಧ್ಯೆ ಹಾಕಿದರೆ ರೋಲ್ ಕೂಡ ಆಗುತ್ತೆ. ಮತ್ತು ಚಪಾತಿಗೆ ಸ್ವಲ್ಪ ತಿಕ್ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೆ ನಾನು, 2 in 1 ಆಗಲಿ ಅಂತ ಅಂದ್ಬಿಟ್ಟು. ನೀವು ಬೇಕಾದರೆ ನೀವು ತವಾ ಮೇಲೆ ಇಲ್ಲಾಂದರೆ ಗ್ರಿಲ್ಲಲ್ಲಿ ಬೇಕಾದರೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 4 ಡೇಸಿಂದ ಕೇಳ್ತಾನೆ ಇದ್ಲು, ಸರಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಕಲರ್ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದು ಸತಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಎಲ್ಲ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಮಾಡ್ಕೊಂಡು ಒಂದು 10 minutes ಬೇಯಿಸಿದರೆ ಸಾಕು. ಇದು ಬಂದರೆ ಮೂವಿ ಟೈಮ್. ಸೊ ಹಾಗಾಗಿ ಎಲ್ಲನೂ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಗ್ರೀನ್ ಚಟ್ನಿ, ಮಯೋನೀಸು, ಸ್ವೀಟ್ ಕಾರ್ನು, ಆನಿಯನ್ಸು, ಕೆಚಪ್ಪು, ನಮ್ಮ ಪನ್ನೀರ್ ಗ್ರೇವಿ ಇಲ್ಲಿದೆ ನೋಡಿ. ಇದು 2 in 1 ಥರ ಮಾಡ್ಕೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ. ಇದರ ರೆಸಿಪಿ ಏನಾದರೂ ಬೇಕು ಅಂದರೆ ಕಂಪ್ಲೀಟಾಗಿ ಇನ್ನೊಂದು ಸತಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೂವಿ ಟೈಮ್ ಅಂತಲೇ ಹೇಳ್ಬೋದು. ನತೀಕ್ಷಾ ಮಲ್ಕೊಂಡಿದ್ಲು ಇನ್ನೂ. ಆ್ಯಂಡ್ ನೀನು ಕಾಣಿಸ್ತಾ ಇದೆ ಅನಿಸುತ್ತೆ ಮೂವಿ ಹೆಸರು ಲಕ್ಕಿ ಭಾಸ್ಕರ್. ತುಂಬ ಚೆನ್ನಾಗಿದೆ ಮೂವಿ. ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ನೋಡಿಬಿಟ್ಟಿರ್ತಾರೆ ಆಯಿತಾ. ನಾನೇ ಲೇಟಾಗಿ ನೋಡಿರ್ತೀನಿ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ. ತುಂಬ ಚೆನ್ನಾಗಿದೆ.
ಯಾರಿನ್ನ ನೋಡಿಲ್ಲ ಪ್ಲೀಸ್ ನೋಡಿ. ರೋಲ್ ಮಾಡಿಕೊಂಡು ಈ ಥರ ಕೆಚಪ್ನ ಫಸ್ಟ್ ಹಾಕ್ಕೊಂಡು ಮಯೋನೀಸು ಗ್ರೀನ್ ಚಟ್ನಿ ಎಲ್ಲನೂ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಚಪಾತಿಗೆ, ಅದಾದಮೇಲೆ ಅದಕ್ಕೆ ನಾವು ಏನು ಪನ್ನೀರ್ದು ಗ್ರೇವಿ ಥರ ಮಾಡ್ಕೊಂಡಿದ್ವಲ್ಲ, ನೀವು ಇನ್ನೂ ಬೇಕಾದರೆ ಟೂತ್ಪಿಕ್ಕಿಗೆ ಹಾಕ್ಕೊಂಡು ವೆಜಿಟೇಬಲ್ಸ್ನೆಲ್ಲ ಸಾಟೆ ಮಾಡ್ಕೊಂಡಿದ್ರೆ, ಇಲ್ಲ ಸಾಟೆ ಮಾಡ್ಕೊಂಡಿಲ್ಲ ಅಂದ್ರೆ ಗ್ರಿಲ್ ಆದರೂ ಮಾಡ್ಕೊಬೋದು. ಸೊ ಆ ಥರ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಂಡ್ರೆ ಟೂತ್ಪಿಕ್ ತೆಗೆದುಬಿಟ್ಟು ರೋಲ್ ಮಾಡ್ಕೊಂಡು ತಿಂದರೆ ಇನ್ನೂ ಅಮೇಝಿಂಗ್ ಆಗಿರುತ್ತೆ. ಬಟ್ ನಾನು ಇದು ಮಾಮೂಲಿ ಮನೆಯಲ್ಲ ಹಾಗೆ ತಿನ್ನೋಣ ಅಂತ ಮಾಡ್ಕೊಂಡಿದ್ವಿ. ಬಟ್ ರಿಯಲಿ ಟ್ರಸ್ಟ್ ಮೀ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ನಿಜವಾಗ್ಲೂ ನೀವು ಹೊರಗಡೆ ತಿನ್ನೋದಕ್ಕಿಂತ 200% ಬೆಟರ್ ಅಂತಲೇ ಹೇಳ್ಬೋದು. ಈ ಹೆಲ್ತಿ ವೇಯಿಂದನೂ ಆಗಲಿ ಆ್ಯಂಡ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಒಂದು ತಿನ್ನೋದ್ರಲ್ಲಿ ಇಲ್ಲಿ 4-5 ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ 2 ತಿನ್ನೋಷ್ಟು ಫುಲ್ ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿತ್ತು. ಪುನಿಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿರ್ಬೋದು. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಆನಿಯನ್ ಎಲ್ಲ ಹಾಕ್ಕೊಂಡು, ನಿಮಗೆ ಸ್ಪೈಸಸ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೊಬೋದು. ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು ಬೇಕು ಅಂದರೆ ಆ ಥರನೂ ಬೇಕಾದರೆ, ಇಲ್ಲ ಪೆರಿ ಪೆರಿ ಕೂಡ ಆ್ಯಡ್ ಮಾಡ್ಕೊಬೋದು. ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ಸಖತ್ ಚೆನ್ನಾಗಿರುತ್ತೆ. ನಂಗೆ ಇವಾಗಲೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಆ್ಯಂಡ್ ಇದನ್ನು ನೀವು ನಿಜವಾಗ್ಲೂ ಟ್ರೈ ಮಾಡಲೇಬೇಕು. ಆ್ಯಂಡ್ ಬನ್ನಿ ಕೇಳೋಣ ಪುನಿಗೆ ಹೇಗೆ ಅನ್ನಿಸ್ತು ಅಂತ. ನಿಜ ಹೇಳ್ಬೇಕು, ಆಮೇಲೆ ಎಲ್ಲ ಸುಳ್ಳು ಹೇಳ್ತಾರೆ ಅನ್ಕೊಬಿಟ್ರೆ. ಟೇಸ್ಟ್ ಹೆಂಗೈತೆ? ಇದು ಹೊರಗಡೆ ತಿನ್ನೋ ಥರನೇ ಐತಾ? ನಿಜ ಆನೆಸ್ಟ್ ರಿವ್ಯೂನಾ? ಡಿಂಪನ ಕೇಳೋಣ. ಡಿಂಪನ ಹೆಂಗೆ ಬಂದೈತೆ ಟೇಸ್ಟು? ಚೆನ್ನಾಯ್ತಾ ರೋಲು? ಇಷ್ಟ ಆಯ್ತಾ? ಆ್ಯಂಡ್ ನಮ್ಮ ಮೂವಿ ನಡೀತಾ ಇದೆ ಲಕ್ಕಿ ಭಾಸ್ಕರ. ಬನ್ನಿ, ಅದಾದಮೇಲೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಊಟ ಎಲ್ಲ ಮಾಡಿಕೊಂಡು. ಮೂವಿ ಟೈಮ್ ಅಂತೂ ಆಯಿತು. ಸೊ ಹಾಗಾಗಿ ಈಗ ಫ್ಯಾಮಿಲಿ ಟೈಮು. ಸಂಡೇ ಅಂದರೆ ಪುನಿ ಮಕ್ಳ ಜೊತೆ ಇರ್ತಾರೆ. ಆಲ್ಮೋಸ್ಟ್ ಮಕ್ಳ ಜೊತೆ ಈ ಥರ ಆಟ ಆಡಿಸ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈವ್ನಿಂಗ್ ಆಗ್ತಾಯಿಲ್ವಾ, ಒಂದು ಟೀ ಕುಡಿಬೇಕು ಅನ್ನಿಸ್ತು. ಸೊ ಹಾಗಾಗಿ ಬಿಸಿ ಬಿಸಿ ಟೀನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಅವರು ಮಕ್ಳ ಜೊತೆ ಆಟ ಆಡ್ತಾಯಿದ್ರು. ಸೊ ಹಾಗಾಗಿ ಒಂದು ಕ್ವಿಕ್ಕಾಗಿ ಟೀ ಮಾಡ್ಕೊಂಬಿಡೋಣ ಅಂತ ಬಂದೆ ನಾನಿಲ್ಲಿ. ಆ್ಯಂಡ್ ಟೆರೆಸ್ ಮೇಲೆ ಆ ಫ್ರೆಶ್ ಗಾಳಿಯಲ್ಲಿ ತುಂಬ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ಈ ಮನೆಗಳೆಲ್ಲ ಚಿಕ್ಕ ಚಿಕ್ಕ ಬೆಂಕಿಪಟ್ಟಣ ಥರ ಕಾಣಿಸ್ತಾ ಇರುತ್ತೆ. ಅದು ನೋಡೋಕ್ಕಂತೂ ಸಖತ್ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ಮಕ್ಳ ಜೊತೆ ಒಂದಿಷ್ಟು ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಆಟ ಆಡಿಕೊಂಡು ತುಂಬ ಖುಷಿ ಆಯಿತು. ಆ್ಯಂಡ್ ಈ ಥರ ಟೀನ ತೊಗೊಂಡು 4 ಜನ ಶೇರ್ ಮಾಡಿಕೊಂಡು, ನೀವು ಕೇಳ್ತಾ ಇರ್ಬೋದು ಮಕ್ಕಳು ಕೂಡ ಟೀ ಕುಡಿತಾರೆ ಅಂತ. ಒನ್ಸ್ ಇನ್ ಅ ವೈಲ್ ಏನಾಗಲ್ಲ. ಸೊ ಅವರು ಕುಡಿತೀನಿ ಅಂತ ಆಸೆಪಟ್ಟರು, ಅವಾಗ ನಾವು ಬೇಡ ಅನ್ನೋದು ಚೆನ್ನಾಗಿರಲ್ಲ ಅಲ್ವ. ಹೊರಗಡೆ ಊಟಕ್ಕಿಂತ ಇದೇನು ಅಷ್ಟೊಂದು ಹಾಮ್ ಆಗಲ್ಲ ಅಂದ್ಕೊತೀನಿ ನಾನು. ಸೊ ಹಾಗಾಗಿ 4 ಜನ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದೆ ಅವರಿಬ್ರಿಗೂ. ಆ ಟೀ ಅಂತೂ ಮಸ್ತಾಗಿ ಬಂದಿತ್ತು, ಮಸಾಲ ಟೀ. 4 ಜನನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಈ ಕಂಪ್ಲೀಟ್ ಫ್ಯಾಮಿಲಿ ಈ ಥರ ಮಕ್ಕಳು ಈ ಥರ. ನಮ್ಮ ಸ್ನೋ ಅಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ನೀವು ನೋಡ್ತಾ ಇರ್ಬೋದು ಸ್ಪೂನಲ್ಲಿ ತಗೊಂಡು ಸಖತ್ ಖುಷಿಯಿಂದ ಕುಡಿತಾ ಇದ್ಲು. ಪಾಪ ಈ ಖುಷಿನ ನನಗೆ ಕಿತ್ಕೊಳ್ಳೋಕೆ ನಂಗೆ ಇಷ್ಟ ಆಗಲಿಲ್ಲ. ಸೊ ಕೇಳಿದ್ರಲ್ಲ, ಯಾವಾಗಲೂ ಒಂದು ಸತಿ ಕೊಡೋದ್ರಿಂದ ಏನೂ ಆಗಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಮನೆಗಳೆಲ್ಲ ಎಷ್ಟು ಚಿಕ್ಕ ಬೆಂಕಿಪಟ್ಟಣ ಥರ ಎಲ್ಲ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಅಲ್ಲಿಂದ ಈವ್ನಿಂಗ್ ಒಂದು 7 o'clock ಮನೆಗೆ ಬಂದಮೇಲೆ ನಮ್ಮ ಡಿಂಪನ ಯೋಗ ಮಾಡ್ತೀನಿ ಅಂತ ಅಂದ್ಲು ಟಿ ವಿ ನೋಡಿಕೊಂಡು. ಆ್ಯಂಡ್ ಅದನ್ನು ಸೇಮ್ ನಮ್ಮ ನತೀಕ್ಷನ್ ಹೇಗೆ ಕಾಪಿ ಮಾಡ್ತಾಳೆ ನೋಡಿ. ಇವಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವಳಿಗೆ ನಾಚಿಕೆ ಬಂದುಬಿಡ್ತು. ಸೊ ಸೈಡಿಗೆ ಬಂದಳು. ಅದಾದಮೇಲೆ ಅವಳು ಕೂಡ ಬಂದು ಹೇಗೆ ಅಕ್ಕನ ಜೊತೆ ಯೋಗ ಮಾಡ್ತಾಳೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದಂತೂ ನಾವು ತುಂಬ ಹೊತ್ತು ಒಂದು ನಿಮಿಷ ತೋರಿಸಿದ್ದೀನಿ ಅಷ್ಟೇ. ಬಟ್ ಅವಳು ಕ್ಯಾಮ್ರಾ ಆಫ್ ಮಾಡಿದರೆ ಚೆನ್ನಾಗಿ ಮಾಡ್ತಾಯಿದ್ಲು, ಕ್ಯಾಮ್ರಾ ಆನ್ ಮಾಡಿದರೆ ನಾಚ್ಕೊಂಬಿಡ್ತಾಯಿದ್ವಿ. ಈ ಥರ ನಾನು ಪುನಿ ಅಂತೂ ಸಖತ್ ನಗ್ತಾಯಿದ್ದೀವಿ. ಇವಾಗ ಈ ವಿಡಿಯೋ ನೋಡ್ತಾ ಇದ್ದಾಗ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ಲು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬೇಜಾರು ಮಾಡ್ಕೊಂಬಿಡೋಳು, ಸೈಲೆಂಟಾಗಿ ಸೈಡಿಗೆ ಬಂದುಬಿಡೋಳು. ಬಟ್ ಅವಳು ಗೊತ್ತಿಲ್ಲದಂಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ. ಬಟ್ ನಮ್ಮ ಡಿಂಪನ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾಯಿದ್ಲು. ಆ್ಯಂಡ್ ಅದಾದಮೇಲೆ ಆಫ್ಟರ್ನೂನ್ ಲಂಚು ತುಂಬ ಹೆವಿ ಆಗಿರೋದ್ರಿಂದ ಇವಾಗ ನಾನು ನೈಟ್ ಡಿನ್ನರ್ಗೆ ಅಂತ ರಾಗಿ ಸೂಪ್ನ ಮಾಡ್ಕೊಂಡಿದ್ದೆ.
ಕ್ವಿಕ್ಕಾಗೂ ಆಗುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಪನ್ನೀರ್ ತಿಂದಿರೋದ್ರಿಂದ ಅಷ್ಟೊಂದೇನು ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ. ಸೊ ಲೈಟಾಗಿ ರಾಗಿ ಸೂಪ್ನ ಮಾಡ್ಕೊಳ್ಳೋಣ ಅಂತ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಟಿ ವಿ ಆನ್ ಮಾಡಿದ್ರು ಫ್ರೆಂಡ್ಸ್, ವಾಯ್ಸ್ ಓವರೇ ಕೊಡಬೇಕಾಯಿತು ನನಗೆ. ಸೊ ಹಾಗಾಗಿ ಇಲ್ಲಿ ಕ್ವಿಕ್ಕಾಗಿ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವು, ಜೀರಿಗೆ ಇದಿಷ್ಟು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ಇದು ಹಾಕ್ಕೊಂಡಿದ್ದೀನಿ. ಬಟಾಣಿ ಇದ್ದರೆ ಹಾಕ್ಕೋಬೋದು, ನಾನಿಲ್ಲಿ ತೊಗರಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾರೆಟ್, ಬೀನೀಸ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಪು ಮತ್ತು ಸೋಯಾ ಸಾಸ್ನ ಹಾಕ್ಕೊಳ್ಳೋದನ್ನ ಮರಿಬೇಡಿ. ಬೇಕು ಅಂದರೆ ನೀವು ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಚಿಕನ್ ಮಸಾಲೆ, ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಬೋದು. 5 ರಿಂದ 10 ನಿಮಿಷ ಆದರೆ ರಾಗಿ ಸೂಪ್ ರೆಡಿ. ಆ್ಯಂಡ್ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಬಾಯ್.